ನಾಮರೂಪ ಗುಣದೋಷ ವರ್ಜಿತಂ ದೇಶಕಾಲ ವಿಷಯಾತಿವರ್ತಿ ಯದ್ ಬ್ರಹ್ಮ ತತ್ವಮಸಿ ಭಾವಯ ಆತ್ಮನಿ ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರ. ಕಾರಣ ಒಂದು ಅಜ್ಞಾನ ಅನ್ನುವಂಥದ್ದು ಎಷ್ಟು ದುಃಖಕ್ಕೆ ಕಾರಣ ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಿದಂತಲ್ಲ ಅನಂತ ರೀತಿ ಅನುಭವಕ್ಕ ತಂದು ಕೊಡ್ತಕ್ಕಂತ ವಾಕ್ಯಗಳು. ತತ್ ತ್ವಂ ಅಸಿ ಇದರ ಭಾವವನ್ನ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ನಿರಂತರವಾಗಿ ವಿಚಾರ ಮಾಡಿದಾಗ ಅಲ್ಲಿ ಜಾತಿನೂ ಇಲ್ಲ, ನೀತಿ ಇಲ್ಲ, ಕುಲಗೋತ್ರ ದೂರಗಮ್ಮ. ಈ ಬುದ್ಧಿಯ ತಿಳುವಳಿಕೆ, ಈ ಕಾರ್ಯ ಸಂವೇದನೆ ರಸ ಭಾವಗಳು ಇವೆಲ್ಲವೂ ಮನೋಕಲ್ಪಿತವಾದ ಮನಸ್ಸಿನ ಕ್ರಿಯೆಗಳೇ ವಿನಃ ನಿನ್ನ ಕ್ರಿಯೆಗಳು ಅಲ್ಲ. ಅಂದ್ರೆ ನಿನ್ನ ಅಂದ್ರಲ್ಲಿ ಬ್ರಹ್ಮನ ಕ್ರಿಯೆ ಅಲ್ಲ, ಆತ್ಮನ ಕೆಲಸ ಅಲ್ಲ ಇವು. ಸತ್ಯದ ತಿಳುವಳಿಕೆ ಒಂದೇ ನಮ್ಮನ್ನ ಗುರಿ ಮುಟ್ಟಿಸಲಾರದು, ಅಥವಾ ಕೇವಲ ತಾಳ್ಮೆ ಸಾಕ್ಷಾತ್ಕಾರವನ್ನ ದೊರಕಿಸಲಾರದು. ಈ ತಿಳುವಳಿಕೆ ಮೂಡುವುದು ಶಾಸ್ತ್ರಗಳ ಅಭ್ಯಾಸದಿಂದ ಅಥವಾ ಬುದ್ಧಿಯ ಕಾರ್ಯದಿಂದ. ಭಗವಂತನಲ್ಲಿ ಪ್ರೇಮ ಭಾವ ಮೂಡುವುದು ಭಕ್ತಿಯಿಂದ. ಹೌದಲ್ಲಮ್ಮ? ಅದೆಲ್ಲವೂ ಕೂಡ ಯಾರ ಕ್ರಿಯೆ ಅಂದ್ರೆ ಆತ್ಮನ ಕ್ರಿಯೆ ಅಲ್ಲವಲ್ಲ, ಇವೆಲ್ಲ ಮನಸ್ಸಿನ ಕ್ರಿಯೆಗಳೇ. ಶಾಸ್ತ್ರ ತಿಳಿಬೇಕಾದ್ರೆ ಮನಸ್ಸು ಬೇಕು, ಶಾಂತಿಯನ್ನ ತಾಳ್ಮೆಯನ್ನ ಪಡಿಬೇಕಾದ್ರೆ ಮನಸ್ಸೇ ಕಾರಣ, ಭಗವಂತನಲ್ಲಿ ಪ್ರೇಮಕ್ಕ ಭಕ್ತಿ ಬರ್ಬೇಕಾದ್ರೆ ಭಕ್ತಿ ಮಾಡೋದಕ್ಕೆ ಮನಸ್ಸೇ ಕಾರಣ ಅಂದಾಗ ಇವೆಲ್ಲವೂ ಮನಸ್ಸಿನ ಕ್ರಿಯೆಗಳು. ಆದ್ದರಿಂದ ಜ್ಞಾನ ಭಕ್ತಿ ಎರಡು ಪರಮಾತ್ಮನ ಸ್ವರೂಪವನ್ನ ತಿಳಿಯಲು ಹಾಗೂ ಅವನನ್ನು ಕುರಿತು ಹಂಬಲಿಸಲು ತಕ್ಕ ವಿಧಾನ ಮತ್ತು ತಂತ್ರ, ಅವುಗಳಲ್ಲಿ ಯಾವುದೂ ಒಂದೇ ಸ್ವತಂತ್ರವಾಗಿ ಪರಮಾತ್ಮನನ್ನ ದೊರಕಿಸಲಾರದು. ಇದು ಬಹಳ ಮೇಲ್ಮಟ್ಟದ ಶಾಸ್ತ್ರ. ಇದು ಬಹಳ ಮೇಲ್ಮಟ್ಟದಲ್ಲಿ ಹೇಳ್ತಾರ ಅವ್ರು. ಭಕ್ತಿ ಜ್ಞಾನ ಕ್ರಿಯೆ ಇವೆಲ್ಲಕ್ಕೂ ಸಾಧನೆ ನಮ್ಮ ಮನಸ್ಸು, ಈ ಮನಸ್ಸಿನ ಕ್ರಿಯೆ. ಆದರೆ ಇಷ್ಟರಿಂದಲೇ ಆ ಪರಮಾತ್ಮನ ಅಥವಾ ಬ್ರಹ್ಮನ ಪ್ರಾಪ್ತಿಯನ್ನ ಮಾಡಿ ಕೊಡಲಾರವು. ಏಕೆಂದರೆ ಈ ಭಕ್ತಿ ಇವೆಲ್ಲವೂ ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ವ್ಯತ್ಯಾಸವಾದ ಸಾಧನೆಗಳು. ಮಂದ, ಮಧ್ಯ, ಉತ್ತಮ
ಆಯಾ ಅಧಿಕಾರಿಗಳ ಭಾವ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಆತ್ಮನು ಮನಸ್ಸನ್ನ ಬುದ್ಧಿಗಳನ್ನು ಮೀರಿದ ಪರವಸ್ತು. ಮಾತು ಮನಗಳಿಂದ ಅತ್ತತ್ತ ಮೀರಿದಂತ ನಿಜಗುಣರು ಮಂಗಲದಲ್ಲಿ ಬರದಾರಮ್ಮ ಕೊನೆಗೆ. ಹೌದಲ್ರಿ? ಮಾತಿನ ಹಿಂದೆ ಎದ್ದು ತಿಳಿಯುವವನು ಬ್ರಹ್ಮ, ಮಾತನ್ನ ತಿಳಿಯುವವನು ಬ್ರಹ್ಮ, ಮಾತು ಬ್ರಹ್ಮನನ್ನ ತಿಳಿಯೋದಿಲ್ಲ. ಮನಸ್ಸನ್ನ ತಿಳಿಯುವನು ಬ್ರಹ್ಮ, ಮನಸ್ಸು ಆತ್ಮನನ್ನ ತಿಳಿಯಲಾರದು. ಅದಕ್ಕೆ ಮನಸ್ಸು ಬುದ್ಧಿಗಳು ಮಿಳಿತವಾದಾಗ ಒಂದು ಮಹತ್ತಾದ ಸಲಕರಣೆಯು ನಿರ್ಮಿತವಾಗುತ್ತದೆ. ಅಂದ್ರೆ ಏನಾಗ್ತದಂದ್ರೆ, ಈ ಜ್ಞಾನ ಭಕ್ತಿಗಳಿಂದ ಮನಸ್ಸು ಕೂಡಿದ್ದಾದರೆ ಅಲ್ಲಿ ಅನಂತ ರೀತಿಯ ಏಕಾಗ್ರತೆ ಪ್ರಾಪ್ತಿ ಆಗ್ತದೆ. ಆತ್ಮನನ್ನ ತಿಳಿಬೇಕಾದ್ರೆ ಬುದ್ಧಿ ಏಕಾಗ್ರತೆ ಆಗ್ಬೇಕು, ಅದು ಮನಸ್ಸು ಪರಿಶುದ್ಧವಾಗಬೇಕು, ಬುದ್ಧಿ ಏಕಾಗ್ರತೆ ಆಗ್ಬೇಕು. ಇವುಗಳಿಂದ ಒಂದು ಸಾಧನೆ ಅಂದ್ರೆ ತಯಾರಾಗ್ತದಂತ. ಇಷ್ಟಕ್ಕೆ ನಿಂತೀವಿ ಅಂದ್ರೆ ಅದು ಪೂರ್ಣ ಆತ್ಮ ಸಾಕ್ಷಾತ್ಕಾರ ಅಲ್ಲ ಅಂತ. ಈಗ ಸಾಮಾನ್ಯವಾಗಿ ನೀವು ನೋಡಿದ್ರೆ ಇಲ್ಲ, ನಮಗ್ ಗೊತ್ತಿಲ್ಲ, ನೋಡಿರ್ತೀರಿ. ಈಗ ಒಂದು ಕಟ್ಟಿಗೆಯನ್ನ ಕಡಿಯುವಂತ ಒಂದು ಕೊಡಲಿ ಅಂತ ಇರ್ತದ, ಮರಗಳನ್ನು ಕಡಿತಾರ ನೋಡಮ್ಮ. ಆ ಕೊಡಲಿ ಅದು ಕಬ್ಬಿಣದಿಂದ ತಯಾರಾದದ್ದು, ಹೌದಲ್ಲಮ್ಮ? ಅದು ಯಾರು ಮಾಡ್ಯಾರ? ಅದು ಒಬ್ಬ ಕಂಬಾರನ ಕೈಯಿಂದ ತಯಾರಾದಂತ ಒಂದು ಕೊಡಲಿ. ಮತ್ತೆ ಆ ಕೊಡಲಿಯಿಂದ ಮರವನ್ನ ಕಡಿಲಿಕ್ಕೆ ಹೋದ್ರೆ ನಿಮಗೆ ಮರ ಉರುಳಿ ಬೀಳುವುದಿಲ್ಲ. ಅದು ಹೇಗಂತ ಕೇಳ್ಬೋದು ನೀವು. ಅದಕ್ಕ ಇನ್ನೊಂದು ಕೋಲ್ ಅಂತ ಇರ್ತಾವ, ಕೋಲು. ಆ ಕೋಲು ಎಲ್ಲಿ ತಯಾರಾಗ್ತದ ಅಂದ್ರೆ ಅದು ಬಡಿಗೆ ತಯಾರು ಮಾಡ್ತಾನ. ಅದು ಕಟ್ಟಿಗೆ ಇರುತ್ತಲ್ಲಮ್ಮ, ಅದು ಬಡಿಗೆ ತಯಾರು ಮಾಡ್ಯಾನ. ಈ ಕೊಡಲೆಯನ್ನ ಯಾರು ಮಾಡಿ? ಕಂಬಾರ ತಯಾರು ಮಾಡ್ಯಾನ. ಬರೇ ಅದು ಕೋಲಿನಿಂದ ಮರ ಕಡಿಲಿಕ್ಕೆ ಸಾಧ್ಯ ಇಲ್ಲ, ಬರೇ ಕೊಡಲೆಯಿಂದ ಅದನ್ನ ಕಡಿಲಿಕ್ಕೆ ಸಾಧ್ಯ ಇಲ್ಲ. ಇವೆರಡು ಸೇರಿದಾಗ ಅವಾಗ ಏನಾತಮ್ಮ, ಕೊಡಲೆಗೆ ಒಂದು ಶಕ್ತಿ ಬರ್ತದ. ಮನುಷ್ಯನು ಅದನ್ನ ಎತ್ತಿ ಅದನ್ನ ಹಾಕಿದಂತೆಲ್ಲ ಕಡದಂತೆಲ್ಲ ಮರ ಬಿದ್ದು ಹೋಗ್ತದ. ಹೌದಿಲ್ಲ? ಒಂದು ಶಕ್ತಿ ಬಂತಲ್ಲ. ಆದ್ರೆ ಕಡಿಯುವ ಒಬ್ಬ ವ್ಯಕ್ತಿ ಬೇಕಲ್ಲಿ. ಕೊಡಲಿ ಇದೆ, ಅದಕ್ಕೆ ಕಾವು ಇದೆ, ಕಾವು ಅಂತ ಕರಿತೀವಿ ನಾವು. ಕಟ್ಟಿಗಿರ್ತಲ್ಲ ಮುಂದೆ ಉದ್ದಕ್ಕೆ ಒಂದ್ 2 ಫೀಟ್. ಅವೆರಡೂ ಕೂಡಿದ್ರು ಕೂಡ ಮರ ಕೆಡಂಗಿಲ್ಲ. ಅದನ್ನ ಕಡಿಯುವಂತ ಒಬ್ಬ ವ್ಯಕ್ತಿ ಬೇಕಲ್ಲ. ಹೌದಿಲ್ರಿ? ಇವು 3 ಕೂಡಿದಾಗ ಆ ಮರ ನಾಶ ಆಗ್ತದ್ರಿ. ಅದರಂತೆ ಇಲ್ಲಿ ಭಕ್ತಿ, ವೈರಾಗ್ಯ ಮತ್ತು ಜ್ಞಾನ. ಅದರಂತೆ ಇದು ಶಾಸ್ತ್ರಗಳ ಶ್ರವಣ ಅಷ್ಟೇ ಆದ್ರೆ ಈ ಅಜ್ಞಾನ ನಾಶ ಆಗೋದಿಲ್ರಿ. ಅದಕ್ಕೆ ಮನನ ಆಯ್ತು ಅಂದ್ರೆ ಶ್ರವಣ ಮನನದಿಂದ ಅಷ್ಟೇ ಅಲ್ಲ, ಮತ್ತೆ ನಿಧಿಧ್ಯಾಸನ ಅನ್ನುವಂತ ಕ್ರಿಯೆಗಳು ಬೇಕು. ಆವಾಗ ಆ ಮರ ಹೆಂಗ ತಕ್ಷಣ ಉರುಳಿ ಬೀಳುತ್ತದೆಯೋ
ಅವರಂತ ಅಜ್ಞಾನ ನಾಶ ಆಗುತ್ತದೆ ಅಂತ ಇಲ್ಲಿ ಹೇಳ್ತಾ, ಜ್ಞಾನ ಮತ್ತು ರಸಭಾವಗಳು ಬುದ್ಧಿ ಮನಸ್ಸುಗಳ ಕಾರ್ಯವಾಗಿರುವಂತೆ ಭಕ್ತಿ ಕೂಡ ಹೃದಯದ ಕಾರ್ಯ ಅಂತ. ಇವು ಭಾವದಲ್ಲಿ ಉತ್ಪತ್ತಿ ಆಗೋದು ಭಕ್ತಿ. ಈ ರೀತಿ ಹೃದಯವು ಬುದ್ಧಿ ಮನಸ್ಸುಗಳು ಸಂಗಮವಾಗಿರುವುದರಿಂದ ಆ ಕಾರ್ಯ ಒಟ್ಟುಗೂಡಿಸುವ ಫಲವಾಗುತ್ತದೆ. ಮರ ಬೇಯಿಸುವ ಕಾರ್ಯವಾದಂತೆ ಅಜ್ಞಾನವನ್ನ ನಾಶ ಮಾಡುವಂತ ಕಾರ್ಯ ಆಗ್ತದಂತ. ಆ ಕಾರಣಕ್ಕಾಗಿ ನಾವೇನ್ ತಿಳಿಬೇಕ್ರಿ ಅಂದ್ರೆ, ಯಾವಾಗ ಅಹಂ ಬ್ರಹ್ಮಾಸ್ಮಿ ಎಂಬ ಚಿಂತನೆ ನಮ್ಮಲ್ಲಿ ಬರ್ಬೇಕಂದ್ರೆ ಅದನ್ನ ಕುರಿತು ನಿರಂತರವಾಗಿ ನಾವು ಬ್ರಹ್ಮ ಚಿಂತನೆಯನ್ನು ಧ್ಯಾನ ಮಾಡಬೇಕಂತ. ಬರೀ ಅಧ್ಯಯನವೇ ಸಾರ್ಥಕವಾಗಲಾರದು. ನಮ್ಮ ಅಂತರಾತ್ಮವೇ ಬ್ರಹ್ಮವೆಂಬ ಸ್ವಸ್ಥವಾದ ನಿಶ್ಚಿತ ಜ್ಞಾನವು ನಮ್ಮಲ್ಲಿ ಉಂಟಾಗ್ಬೇಕು ನೋಡ್ರಿ. ಆವಾಗ ಉಂಟು ಆಗಿತ್ತು ಅಂದ್ರೆ ಆತ್ಮಕ್ಕೆ ಜಾತಿ ಇಲ್ಲ, ಕುಲವಿಲ್ಲ, ಪಂಥವಿಲ್ಲ. ಆತ್ಮನಿಗೆ ಆ ಮನೆತನವಿಲ್ಲ, ಆತ್ಮನಿಗೆ ವಂಶವೇ ಇಲ್ಲ. ಆತ್ಮಗ ಅಂದ್ರೆ ವಂಶಕ್ಕ ಇಲ್ಲ, ಮನೆತನಕ್ಕಾದ ವಂಶ, ಕುಲದಲ್ಲಿ ಆದ, ಜಾತಿಯಲ್ಲಿ ಆದ, ಪರಂಪರೆಯಲ್ಲಿ ಆದ. ಆದ್ರೆ ಇವೆಲ್ಲವನ್ನ ಮೀರಿದ್ದ ಯಾವ್ದ್ರಿ ಆತ್ಮ ನೋಡ್ರಿ. ಅದಕ್ಕೆ ಭಾರತೀಯನಾಗಲಿ, ವಿದೇಶಿಯವನೇ ಆಗಲಿ, ಕ್ರೈಸ್ತನೇ ಆಗಲಿ, ಮುಸಲ್ಮಾನನೇ ಆಗಲಿ, ಗಂಡೇ ಆಗಲಿ, ಹೆಣ್ಣೇ ಆಗಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರ ಯಾರೇ ಆಗಲಿ, ಆತ್ಮಕ್ಕೆ ಎಲ್ಲರೂ ಒಂದೇ. ಆತ್ಮ ನಮ್ಮ ಎಲ್ಲರೂ ಒಂದೇ ಅಲ್ಲ. ಅದು ಎಲ್ಲ ಭೇದಗಳನ್ನು ಅತಿಕ್ರಮಿಸಿದೆ. ಆತ್ಮನಿಗೆ ಯಾವ ಭೇದ ಇಲ್ಲ, ಭಾವಿಲ್ಲ ಅಂತ. ಆತ್ಮ ಅಥವಾ ಬ್ರಹ್ಮವು ಎಲ್ಲಾ ನಾಮ ರೂಪಗಳನ್ನು ಮೀರಿದ್ದಂಥದ್ದು. ಆತ್ಮನಿಗೆ ನಾಮಿಲ್ಲ, ರೂಪ ಇಲ್ರಿ. ಆತ್ಮ ಯಾವ ಹೆಸರು? ಇಂಥ ಹೆಸರಂತಿಲ್ಲ. ಆತ್ಮ ಯಾವ ರೂಪದವನು? ಹೇಗಿದ್ದಾನಂದ್ರೆ ಅವನ ರೂಪ ಇಲ್ಲ, ಅವನ ಅರೂಪ. ಮತ್ತ ಪಾಪ ಪುಣ್ಯಗಳ ನಿಯಮವನ್ನ ದಾಟಿದೆ. ಯಾರಿಗೆ? ಆತ್ಮಗಂತ. ಹೀಗೆ ಅದಕ್ಕೆ ಯಾವ ಪದಾರ್ಥದ ಸಂಪರ್ಕವೂ ಇಲ್ಲ. ಆತ್ಮಗೆ ಯಾವುದೇ ಪದಾರ್ಥ ಸಂಪರ್ಕ ಇಲ್ರಿ. ಅದು ಯಾವ ದ್ರವ್ಯವೂ ಅಲ್ಲ, ದರಿದ್ರವೂ ಅಲ್ಲ. ಆತ್ಮ ಶ್ರೀಮಂತಲ್ಲ, ಆತ್ಮ ಬಡವಲ್ಲ ನೋಡ್ರಿ. ಆದರೆ ಈ ಪ್ರಪಂಚ ಶ್ರೀಮಂತಿಕೆ, ಬಡವ, ವರ್ಣ, ಆಶ್ರಮ, ಕುಲ, ಜಾತಿ, ನಾಮ, ರೂಪ. ಆದ್ರೆ ಈ ಎಲ್ಲಕ್ಕೂ ಆಧಾರವಾಗಿರ್ತಕ್ಕಂಥ ಆತ್ಮನಿಗೆ ಯಾವ ಇಲ್ರಿ. ಆದ್ರೆ ಇದ್ರದೇ ಒಂದ್ ದೊಡ್ಡ ಭ್ರಮೆ ಆಗ್ಯದ ನೋಡ್ರಿ. ನಾವು ಅಂಥ ಜಾತಿಯವರು ಎಷ್ಟು ಮಂದಿ ಆದ್ರಿ. ಬ್ರಾಹ್ಮಣರು, ಜಂಗಮರು, ಜಗತ್ತಿನಲ್ಲಿ ನಾನಾ ರೀತಿ ಮಂದಿ ಆದ್ರ. ಅವರೆಲ್ಲ ನಾವೇ ಶ್ರೇಷ್ಠ ಅಂತ ತಿಳ್ಕೊಂಡಾರಲ್ರಿ. ಎಂದಾದ್ರೂ ಅಪ್ಪಿ ತಪ್ಪಿ ಇನ್ನೊಬ್ಬ ಕುಲದವನಿಗೆ ಒಂದು ನಮಸ್ಕಾರ ಮಾಡಂಗಿಲ್ರ ಅವ್ರು. ನೋಡ್ರಿ ಬೇಕಾದ್ರೆ ಯಾರಿಗೇನು ಮಾಡ್ತಾರೇನ ಅವ್ರು. ಎಲ್ಲರಿಂದ ಮಾಡಿಸಿಕೊಳ್ಳುವವರೇ ವಿನಃ ತಾವೊಬ್ಬರಿಗೆ ಮಾಡೋದಿಲ್ಲ ಅಂತ.
ಯಾಕ್ರಿ ಅಂದ್ರೆ ನಾವೇ ಶ್ರೇಷ್ಠ ಅಂತ ಕುಲದ ಹುಚ್ಚ ಹೋಗಿಲ್ಲ ಅವ್ರಿಗೆ. ಎಷ್ಟು ವಚನ ಹೇಳಿದ್ರೆ ಏನಾದ್ರಿ, ಎಷ್ಟು ಶಾಸ್ತ್ರಗಳು ಹೇಳಿದ್ರೆ ಏನದ, ಎಷ್ಟು ಶ್ಲೋಕ ಮಂತ್ರಗಳನ್ನ ಉಚ್ಚಾರ ಮಾಡಿದ್ರು ಕೂಡ ಅವೆಲ್ಲವೂ ವ್ಯರ್ಥವಾದವೆ. ಅದಕ್ಕೆ ಮಹಾತ್ಮರು ಬಲವಾದ ಮೇಲ್ಮಟ್ಟದ ಶ್ಲೋಕವನ್ನು ಹೇಳಿದ್ರು ಇಲ್ಲಿ. ಹೀಗೆ ನಾವು ಪ್ರತಿಯೊಂದರಲ್ಲಿ ಕೂಡ ಇವೆಲ್ಲವೂ ಈ 10 ಶ್ಲೋಕಕ್ಕೆ ಧ್ಯಾನಕ್ಕೆ ಸ್ಫೂರ್ತಿದಾಯಕವಾದ ಮಾರ್ಗದರ್ಶಕಗಳು. ಇವನ್ನು ಪಠಿಸುವಾಗ ಮತ್ತೊಬ್ಬರಿಗೆ ಉಪದೇಶ ಮಾಡುತ್ತಿದ್ದೇವೆ ಎಂಬ ಭ್ರಮೆ ಹೊಂದಬಾರದಂತ. ಆ ಜಾತಿ ನಾಮರೂಪದಲ್ಲಿ ಭ್ರಮೆ ಒಳಗಾಗಬಾರದು. ಎಲ್ಲಿ ಜಾತಿ ತರ್ತಾರೆ? ಈ ರೀತಿ ನಾವು ವಿವೇಕವಾಣಿಯಿಂದ ನಮ್ಮ ಪವಿತ್ರವಾದ ಭಾವನೆಯನ್ನ ನಮ್ಮಲ್ಲಿ ಸ್ಥಿರಗೊಳಿಸಿ ಅದ್ವೈತದ ಮಟ್ಟಕ್ಕೆ ನಾವು ಏರಬೇಕು. ಮತ್ತೆ ದ್ವೈತಕ್ಕೆ ಬರಬಾರದು. ಆಗ ಪ್ರತಿ ಗಳಿಗೆಯಲ್ಲಿಯೂ ನಾವು ಸ್ಮಶಾನದ ಹತ್ತಿರಕ್ಕೆ ಜಾರುತ್ತಿದ್ದೇವೆ. ನಾವ್ ಎಲ್ಲಿ ಗೊತ್ತು? ಪ್ರತಿ ಕ್ಷಣ ನಾವು ಬ್ರಹ್ಮನ ಕಡೆ ಹೋಗ್ತಾ ಇಲ್ಲ, ಸ್ಮಶಾನದ ಕಡೆ ಜಾರಕತ್ತೀವ್ರಿ. ಕಳೆದ ದಿನಗಳನ್ನ ಕುರಿತು ಪಶ್ಚಾತ್ತಾಪ ಪಡುತ್ತಾ ಅಥವಾ ಭವಿಷ್ಯದ ವಿಚಾರವಾಗಿ ಆತಂಕವನ್ನ ಹೊಂದುತ್ತಾ ಕಾಲ ವ್ಯಯ ಮಾಡಲು ನಮಗೆ ವ್ಯವಧಾನವಿಲ್ಲ ಅಂದ್ರೆ ವಿಚಾರ ಇಲ್ಲ. ಯಾಕಂದ್ರೆ ಸಮಯನಿಲ್ಲ ಅಂತ. ಅದಕ್ಕ ಈಗ ಗೊತ್ತಾದ ಮೇಲೆ ಈ ಗಳಿಗೆಯಿಂದಲೇ, ಈ ಕ್ಷಣದಿಂದಲೇ, ಇವತ್ತಿನಿಂದಲೇ ಈ ಒಂದು ಆಧ್ಯಾತ್ಮಿಕ ವಿಚಾರವನ್ನ ಅಲಕ್ಷ್ಯ ಮಾಡದೆ ಮನನ ಮಾಡುತ್ತಾ ಧ್ಯಾನ ಮಾಡತೊಡಗಿದಾಗ ನಮ್ಮ ಕೈ ಕಾಲಗಳು ತಮ್ಮ ಕೆಲಸ ಮಾಡುತ್ತಲೇ ಇರಲಿ, ನಮ್ಮ ಬುದ್ಧಿ ಮಾತ್ರ ಈ ಪರತತ್ವದ ಸಾರವನ್ನ ಸದಾ ಕಾಲ ಸ್ಮರಣೆಯಲ್ಲಿರ್ಬೇಕು ನೋಡ್ರಿ. ನಮ್ ಕೈ ಕಾಲ ಏನೇ ಕೆಲಸ ಮಾಡ್ತಾರೆ ಅದೇ ಸಂಬಂಧ ಇಲ್ಲ. ನಮ್ಮ ಬುದ್ಧಿ ಮಾತ್ರ ಸದಾ ಕಾಲ ಸ್ಮರಣೆಯಲ್ಲಿರ್ಬೇಕು. ಅದು ಹೇಗೆ ಮಾಡಕ್ ಬರ್ತದಂದ್ರೆ ಹಿಂದೆಲ್ಲ ದೃಷ್ಟಾಂತ ಕೇಳಿರಿ, ಕೇಳಿದಿವೇ ಹೇಳದ್ರೆ ಮತ್ತೇನಿಲ್ಲ. ಜಲ ತುಂಬದ ಕುಂಭವನ್ನ ತಲೆಯ ಮೇಲೆ ಒತ್ತ ನರ್ತಕಿ ಅಂತೆ, ಅಷ್ಟೇ ಅದಕ್ಕೆ ಪ್ರಮಾಣ. ಆ ನಿಜವಾದ ಲಕ್ಷ್ಯ ಅಲ್ಲೇ ಅದಲ್ರಿ. ಕೊಡದಲ್ಲಿ ಇರ್ತಕ್ಕಂಥ ನೀರಿನ ಮೇಲೆ ಲಕ್ಷ್ಯಂಗದ. ಆದ್ರೆ ಕೈ ಕಾಲು ಅಭಿನಯ ವಾಣಿ ಹಾಡು ಎಲ್ಲ ಕೆಲಸ ಮಾಡ್ತಾವ. ಏನು ಕೆಲಸ ಮಾಡಾರೇನ್ರಿ, ಬುದ್ಧಿ ಮಾತ್ರ ಅಲ್ಲ ನೋಡ್ರಿ ಮೇಲೆ. ಹಾಗೆ ಈ ಪ್ರಪಂಚದಲ್ಲಿ ನಾವು ಸುಮ್ನೆ ಇರಕ್ ಬರಂಗಿಲ್ರಿ. ಏನೇ ಕಾರ್ಯ ಮಾಡುತ್ತಿದ್ರು ಕೂಡ ನಮ್ಮ ನಿಜವಾದ ಧ್ಯಾನ ನಮ್ಮ ಸ್ವರೂಪದಲ್ಲಿ ಕೂಡಿದಾಗ ಮಾತ್ರ ಈ ಮುಕ್ತ ಸ್ಥಿತಿ ಆಗ್ತದ, ಸ್ವರೂಪ ಜ್ಞಾನ ಆಗ್ತದ ಅನ್ನುವ ಮಾತನ್ನ ಹೇಳಿದ್ರು. ಇಲ್ಲಿಗೆ ಸಮಯ ಆಗದನ್ನ ಮಂಗಲವನ್ನ ಮಾಡಿ ನಾಳೆ ದಿನ ಮತ್ತೆ ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳೋಣ.